ಒಂದು ವಂಡರ್ಫುಲ್ ಗಾಸಿಪ್ ಬಂದಿದೆ. ನನಗಿದನ್ನು ಹೇಳಿದ್ದು ಕೂಡ ಗೌರ್ಮೆಂಟ್ನ ಹಿರಿಯ ಏನೋ ಒಬ್ಬರು ಅಧಿಕಾರಿನೇ ಹೇಳಿದ್ರು. ಅಧಿಕಾರಿಗಳು ಅಂತ ಹೇಳಿದ್ರೆ ಜನರ ಸೇವೆಗಿದ್ದಾರೆ ಅಂತ ನಾವೆಲ್ಲ ಅನ್ಕೋತೀವಿ. ಆದರೆ ಒಬ್ಬ ಸೀನಿಯರ್ IAS ಆಫೀಸರು ತನ್ನ ಪ್ರೇಯಸಿಯ ಸೇವೆ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಆಘಾತಕಾರಿ ಸುದ್ದಿನ ನನಗೊಬ್ಬರು ಸೀನಿಯರ್ ಆಫೀಸರ್ ಹೇಳಿದ್ರು. ಇವರು ಒಂದು ಕಡೆ ಎಲ್ಲ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರಂತೆ ಸರ್. ಅಲ್ಲಿ ಇವ್ರಿಗೊಬ್ಬರು ಪ್ರೇಯಸಿ ಇದ್ರಂತೆ. ತುಂಬ ವರ್ಷಗಳ ಹಿಂದೆ ಇವರು ಒಂದು ಜಿಲ್ಲಾಧಿಕಾರಿಯಾಗಿ, ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಒಬ್ಬರು ಪ್ರೇಯಸಿ ಇದ್ರಂತೆ. ತದನಂತರ ಅವರು ಬೆಂಗಳೂರಿಗೆ ಬಂದರು IAS ಆಫೀಸರು. ಅವರ ಪ್ರೇಯಸಿ ಕೂಡ ಬೆಂಗಳೂರಿಗೆ ಬಂದರಂತೆ. ಬೆಂಗಳೂರಿಗೆ ಬಂದು ಯಾವುದೋ ಒಂದು ಸಂಸ್ಥೆಯಲ್ಲೋ ಒಂದು ಕೆಲಸ ಬರ್ತಾ ಇದ್ದಾರಂತೆ. ಬಟ್ ಇವರು ಆ ನಂಟನ್ನು ಬಿಡ್ತಾ ಇಲ್ವಂತೆ. ನಂಟನ್ನು ಬಿಡದೆ ಇವರು ಇಲ್ಲೊಂದೆಲ್ಲೋ ಯಾವುದೋ ಒಂದು ನಿಗಮದಲ್ಲಿ ಕೆಲಸ ಮಾಡಬೇಕಾದ್ರೆ ಕೋಟಿ ಮೊತ್ತದ ಕೆಲಸವನ್ನು ಆಕೆಗೋಸ್ಕರ ಕೊಟ್ಟಿದ್ದಾರಂತೆ. ಅವರ ಸಂಸ್ಥೆಗೆ ಹೆಲ್ಪ್ ಆಗಲಿ ಅಂತ, ನನ್ನ ಪ್ರೇಯಸಿಯ ಸಂಸ್ಥೆಗೆ ಹೆಲ್ಪ್ ಆಗಲಿ ಅಂತ ಕೋಟಿ ಮೊತ್ತದ ಕೆಲಸವನ್ನು ಕೊಟ್ಟಿದ್ದಾರಂತೆ. ಅದಾಯಿತು, 3-4 ವರ್ಷ ಆಯಿತು. ಅದರ ನಂತರ ಈಗ ಇನ್ನೂ ಇಂಪಾರ್ಟೆಂಟ್ ಪೊಸಿಷನಲ್ಲಿದ್ದಾರೆ. ಅವರು ತುಂಬ ಇಂಪಾರ್ಟೆಂಟ್ ಪೊಸಿಷನಲ್ಲಿದ್ದಾರೆ. ಈಗಲೂ ಮೊನ್ನೆ ಒಂದು 15-20 ದಿನದಲ್ಲೇನೋ ಮತ್ತೊಂದು 4 ಕೋಟಿಯ ಕೆಲಸವನ್ನು ಅವ್ರಿಗೆ ಕೊಡ್ತಾ ಇದ್ದಾರಂತೆ. ಆ ಲೇಡಿಗೆ, ಮಹಿಳೆಗೆ ಕೊಡ್ತಾ ಇದ್ದಾರಂತೆ, ಪ್ರೇಸಿಗೆ IAS ಆಫೀಸರ್ ಒಬ್ಬರು. ಆಮೇಲೆ ಬೇರೆ ರೂಪದಲ್ಲೂ ಇವರ ಯಾವ ಕೆಲಸ ಫೈಲ್ ಹೋಲ್ಡ್ ಆದರೂ ಮಾಡ್ತಾರಂತೆ, ಬಟ್ ಅವರ ಫೈಲು ಹೋಲ್ಡ್ ಆಗಲ್ವಂತೆ. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಈ IAS ಆಫೀಸರ್ಸು ಪಾಪ ಜನರ ಸೇವೆ ಮಾಡಿ ಅಂತ ಹೇಳಿದ್ರೆ, ಅಥವಾ ಸರ್ಕಾರದ ಸೇವೆ ಮಾಡಿ ಅಂತ ಹೇಳಿದ್ರೆ, ತನ್ನ ಪ್ರೇಯಸಿಯ ಸೇವೆ ಮಾಡಿರೋ IAS ಆಫೀಸರ್ನ ಸುದ್ದಿ ಇದು ಭಾಳ ಇನ್ನೂ ಬೇರೆ ತಿರುವು ಪಡ್ಕೊಳ್ಳೋ ಚಾನ್ಸಸ್ ಇದೆ. ಬಹುಶಃ ಶಾರ್ಟ್ಲಿ ಏನೋ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗುತ್ತೆ ಅನ್ನುವ ಚರ್ಚೆ. ಯಾಕೆಂದರೆ ರೆಕಾರ್ಡಲ್ಲಿ ಇದೆಯಾ, ಈಗ ನೀನು ಲಂಚ ತಗೊಂಡಿರೋ ದುಡ್ಡಲ್ಲಿ ಯಾರಿಗಾರ ಹೆಲ್ಪ್ ಮಾಡಪ್ಪ, ನೀನು ಪ್ರೇಯಸಿಗೆ ಮನೆನಾರ ಮಾಡಿಕೊಡು, ನೀನು ದುಡ್ಡಾರು ಕೊಡು. ಬೇರೆ ನೀನು ಸರ್ಕಾರದ ದುಡ್ಡು ಅಧಿಕೃತ ಸೈನ್ ಹಾಕಿ ನೀನು ಸ್ಯಾಂಕ್ಷನ್ ಮಾಡಿದ್ರೆ, ಯಾಕೆ ನೀನು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಜಗತ್ತಿಗೆ ಗೊತ್ತಾಗಲ್ವಾ? ಹಾಗಾಗಿ ಸುಮಾರು ಕಡೆ ವಿಧಾನಸೌಧದಲ್ಲಿ ಚರ್ಚೆ ಶುರುವಾಗಿದೆ. ಬಹುಶಃ ಶಾರ್ಟ್ಲಿ ಆ ಹಿರಿಯ IAS ಅಧಿಕಾರಿ, ಪವರ್ಫುಲ್ ಪೊಸಿಷನ್ನಲ್ಲಿರೋ ಅಧಿಕಾರಿ ತನ್ನ ಪ್ರೇಯಸಿಯ ಕಾರಣಕ್ಕೋಸ್ಕರ ಬೆತ್ತಲಾಗ್ತಾನೆ ಅನ್ನುವ ಗಾಸಿಪ್ ವಿಧಾನಸೌಧದಿಂದ ಬಂದಿದೆ ವಸಂತ್.